ಡಿಸ್ಗಸ್ಟಿಂಗ್. ಕಮಲಿ, ಮತ್ತೆ ಸ್ವಭಾವ ನಿನಗೆ ಗೊತ್ತಿರೋದೇ ಅಲ್ವಾ, ವಿಚಾರ ಮಾಡ್ಕೋಬೇಡ. ಒಟ್ಟಿನಲ್ಲಿ ರಿಷಿ ನಿನ್ನನ್ನು ಅವನ ಕೈಯಾರ ಎತ್ಕೊಂಡು ಮನೆ ಒಳಗೆ ಕರ್ಕೊಂಡು ಬಂದಲ್ಲ, ಅದು ಮುಖ್ಯ. ನೀನೇ ನೋಡ್ತೀಯಲ್ಲ ಅವನಿಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಅಭಿಮಾನ ಇದೆ ಅಂತ. ಹ್ಞೂ ಕಮಲಿ, ನೀನೊಬ್ಳೆ ಕತ್ಲೆಲಿ ಚಳಿಲಿ ಹೊರಗೆ ಕೂತಿದ್ಯಾ ಅಂತ ಹೇಗೆ ಬಾಲ ಸುಟ್ಟಿದ್ದು ಬೆಕ್ಕಿದ ಥರ ಚಡ್ಪಡಿಸ್ತಾ ಇದ್ದ ಗೊತ್ತಾ ನಮ್ಮ ಅಣ್ಣ? ಹೌದಮ್ಮ ಕಮಲಿ, ಅವನು ಏನು ಮಾತಾಡದೇ ಇರ್ಬೋದು, ಅಥವಾ ಹೊರಗಡೆ ಸಿಟ್ಟು ತೋರಿಸ್ಕೋಬೋದು, ಆದರೆ ಒಳಗೆ ನಿನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ. ಅಪ್ಪ, ಅಣ್ಣನ ಬಿಹೇವಿಯರ್ಗೆ ಕ್ರೆಡಿಟ್ ಯಾರಿಗೂ ಹೋಗ್ಬೇಕು ಹೇಳಿ? ಅರೆ ಕೇಳ್ತೀಯಲ್ಲ, ಇನ್ಯಾರಿಗೆ? ನಮ್ಮ ಅನಿಕಾಗೆ. ಅನಿಕಾನ? ಅಂಕಲ್ ವೇಟ್ ಅ ಮಿನಿಟ್, ನೀವೇನು ಹೇಳ್ತಿದ್ದೀರಾ? ಐ ಆಮ್ ಸೋ ಕನ್ಫ್ಯೂಸ್ಡ್. ರಿಷಿ ಕಮಲಿನ ಒಳಗೆ ಎತ್ಕೊಂಡು ಬರೋಕ್ಕೆ ನಾನು ಕಾರಣನ? ಹೌದು, ಇನ್ನೇನಮ್ಮ. ಅಲ್ಲ, ನಮ್ಮ ಕಮಲಿಗೆ ಮಾರಲ್ ಸಪೋರ್ಟ್ ಕೊಡಬೇಕು ಅಂತ ಇಷ್ಟೊತ್ತಿನಲ್ಲಿ ಇಲ್ಲಿ ತನಕ ಬಂದಿದ್ಯಾ. ರಿಷಿ ಪ್ರಶ್ನೆ ಮಾಡಿದಾಗ ಅವನ ಹಠದ ಸ್ವಭಾವ ಎಂಥದ್ದು ಅಂತ ಚೆನ್ನಾಗಿ ಗೊತ್ತಿದ್ದು ನೀನು ಅವನ್ನ ಟ್ರಿಗರ್ ಮಾಡಿ ಅವನಾಗೆ ಕಮಲಿನ ಮನೆ ಒಳಗೆ ಕರ್ಕೊಂಬರೋ ಥರ ಮಾಡಿದೆ, ರೈಟ್? ನೀನು ಹೇಳ್ದೆ ಹೋದರೂ ನಿನ್ನ ಉದ್ದೇಶ ಏನು ಅಂತ ನಂಗೆ ಅರ್ಥ ಆಗುತ್ತಮ್ಮ. ನಮ್ಮ ಕಮಲಿ ಬಗ್ಗೆ ನಿನಗೆ ಎಷ್ಟು ಕಾಳಜಿ ಇದೆ ಅಂತ ನನಗೆ ಗೊತ್ತಮ್ಮ, ನನಗೆ ಗೊತ್ತು. ಅಪ್ಪ, ಕ್ರೆಡಿಟ್ ಯಾರಿಗಾದ್ರೂ ಸಿಗ್ಲಿ, ನಮ್ಮ ಮದ್ಗೆ ಖುಷಿಯಾಗಿದ್ದಾರಲ್ಲ ಅಷ್ಟೇ ಸಾಕು ಅಲ್ವಾ? ಅಪ್ಪ, ಈಗ ಸಮಾಧಾನ ಆಯ್ತು. ಮಲ್ಕೊಂಡ್ರೆ ನೆಮ್ಮದಿಯಾಗಿ ನಿದ್ರೆ ಬರುತ್ತೆ. ಗೊತ್ತಾಗಿದೆ. ಹೋಗ್ರಮ್ಮ, ಎಲ್ಲರೂ ಮಲ್ಕೊಳ್ಳಿ. ಕಮಲಿ ಹೋಗ್ರಷ್ಟು. ಓಕೆ, ಗುಡ್ ನೈಟ್. ಗುಡ್ ನೈಟ್ ಅಪ್ಪ. ಕಮಲಿ, ನೀನು ಹೋಗಿ ಮಲ್ಕೋ. ಇಲ್ಲಿ ಯಾರ್ಯಾರಿಗೆ ಏನೇನು ವ್ಯವಸ್ಥೆ ಮಾಡಬೇಕೋ ಅದನ್ನ ನಾನು ನೋಡ್ಕೋತೀನಿ. ಗುಡ್ ನೈಟ್. ಮಹಾರಾಣಿ ಅವರೇ, ತಮ್ಮ ಪ್ಲಾನ್ ಅದ್ಭುತವಾಗಿ ಫ್ಲಾಪ್ ಆಗಿದ್ದನ್ನ ಕಣ್ಣಾರೆ ನೋಡಿ ತೃಪ್ತಿ ಆಗಿರ್ಬೇಕಲ್ಲ? ನಿಂಗೆ ನಮ್ಮನೆ ಹೊಸದಲ್ವಲ್ಲ, ಅಲ್ಲೇ ಎಲ್ಲಾದರೂ ಮೂಲೆಯಲ್ಲಿ ಹೋಗಿ ಮಲ್ಕೊಳ್ಳಿ. ಓಕೆ, ಸ್ವೀಟ್ ಡ್ರೀಮ್ಸ್. ಏನೇ ಪ್ಲಾನ್ ಮಾಡಿದ್ರು ಬೂಮರಾಂಗ್ ಆಗುತ್ತಲ್ಲ. ಆ ರಮೇಶ್ ಅಂಕಲ್ ಹೇಳ್ದಂಗೆ ನನ್ನ ಮಾತಿಂದನೇ ಆ ಕೆಸರಿನ ಕಂಪ್ನಿಗೆ ಒಳ್ಳೇದಾಯ್ತು. ಯಾಕೆ ಕಮಲಿ ಅವ್ರು ಇಷ್ಟೊತ್ತಾದರೂ ಬಂದಿಲ್ಲ? ಅಲ್ಲ, ಆಚೆ ಕೂತು ಅಷ್ಟು ಸುಸ್ತಾಗಿರುತ್ತೆ, ಒಳಗಡೆ ಬಂದು ರೆಸ್ಟ್ ಮಾಡ್ಬೋದಾಗಿತ್ತಲ್ಲ? ಎಲ್ಲ ನೋಯ್ತಿರ್ಬೇಕೇನೋ, ನಾನು ಒತ್ಕೊಡ್ತೀನೇನೋ ಅಂತ ನನ್ನ ದಾರಿನೇ ಕಾಯ್ತಿದ್ರಲ್ಲ, ಅದಕ್ಕೆ ಒತ್ಕೊಡೋಣ ಅಂತ ಬಂದೆ. ನಾನ್ಸೆನ್ಸ್. ನೀವು ಕೈಕಾಲು ಒತ್ತೀರಾ ಅಂತ ನಾನು ವೆಯ್ಟ್ ಮಾಡ್ತಿರ್ಲಿಲ್ಲ. ಅಷ್ಟಕ್ಕೂ ನಾನು ಅಷ್ಟೊಂದು ವೀಕು ಅಲ್ಲ.
ನಾನು ಯಾಕೆ ನಿಮಗೋಸ್ಕರ ಕಾಯ್ಲಿ ಹೇಳಿ? ಈಗ ಏನೇನೋ ಮಾಡಿ ನನ್ನ ನೈಸ್ ಮಾಡ್ಬೋದು ಅಂತ ಅನ್ಕೋಬೇಡಿ. ಮಾಡಿರೋ ತಪ್ಪನ್ನ ಒಪ್ಕೊಂಡು ಅಮ್ಮನ ಹತ್ರ ಕ್ಷಮೆ ಕೇಳೋವರೆಗೂ ನನ್ನ ಹತ್ರ ಮಾತಾಡಬೇಡಿ. ರಿಷಿ ಸರ್, ಇಡೀ ಪ್ರಪಂಚದಾಗೆ ನೀವು ಒಬ್ಬರಾದ್ರೂ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೆ. ಆದರೆ ನೀವೇ ನಾನು ಮಾಡಿಲ್ದಿರೋ ತಪ್ಪಿಗೆ ನನ್ನ ಹೊಣೆ ಮಾಡಿ ಯಾಕೆ ಸರ್ ನನ್ನ ಮನಸ್ಸನ್ನು ನೋವು ಮಾಡ್ತಿದ್ದೀರಾ? ಕಮಲಿ ಅವರೇ, ನಿಮ್ಮ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಬೇಡಿ. ಒಂದೇ ಒಂದ್ಸಲಿ ಅಮ್ಮನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡಿ ನೋಡಿ. ನೀವು ಅವ್ರಿಗಿಂತ ವಯಸ್ಸಲ್ಲಿ ಚಿಕ್ಕವರು. ಅವ್ರ ಮನೆ ಸೊಸೆ ಇಡೀ ಊರ ಮುಂದೆ ಅವ್ರಿಗೆ ಬೆರಳು ತೋರಿಸಿ ಮಾತಾಡಿದ್ರೆ ಎಷ್ಟು ಹರ್ಟ್ ಆಗ್ಬೋದು ಅಂತ ನೀವೇ ಯೋಚನೆ ಮಾಡಿ. ಬೆರಳು ತೋರಿಸೋ ಥರ ತಪ್ಪು ಮಾಡಿದ್ದು ಅವರಲ್ವಾ ಸರ್? ಕಮಲಿ ಅವರೇ, ಇಲ್ಲಿ ನೀವು ತಪ್ಪು ನಾನು ತಪ್ಪು ಅಂತ ಹಟ್ಟಿಗೆ ಬಿದ್ದರೆ ವಾದದಲ್ಲಿ ಗೆಲ್ಬೋದು, ಆದರೆ ಸಂಬಂಧಗಳಲ್ಲಿ ಸೋತ್ಬಿಡ್ತೀವಿ. ಸರಿ ತಪ್ಪು ಸಾಧಿಸಿ ದೊಡ್ಡವರಾಗೋದಕ್ಕಿಂತ ದೊಡ್ಡವ್ರ ಮುಂದೆ ಕ್ಷಮೆ ಕೇಳಿ ದೊಡ್ಡವರಾಗೋದು ತುಂಬ ಮುಖ್ಯ. ಕಮಲಿ ಅವರೇ, ನನ್ನ ಕಮಲಿ ಅವರು ಎಂಥದ್ದೇ ಸಂದರ್ಭಗಳು ಬಂದರೂ ಸಂಬಂಧಗಳನ್ನ, ವಿಶ್ವಾಸನ, ಮನಸ್ಸುಗಳನ್ನ ಒಂದು ಮಾಡೋರಾಗಿರ್ತಾರೆ ಅಂತ ನಂಬಿದ್ದೆ. ಈಗಲೂ ನಂಬಿದ್ದೀನಿ. ಆ ನಂಬಿಕೆನ ಉಳಿಸ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಇಷ್ಟು ದೊಡ್ಡ ಮನೆಯಲ್ಲಿ ಡೀಸೆಂಟ್ ಆಗಿ ಒಂದು ರೂಮಲ್ಲಿ ಮಲ್ಕೋ ಅಂತ ಹೇಳೋರ್ ಗತಿ ಇಲ್ಲದೆ ಇರೋ ಹಾಗಾಯ್ತು. ಇದಕ್ಕೆಲ್ಲ ಕಾರಣ ಕೆಸ್ಟಿನ್ ಕಮ್ಲಿನೇ. ಏನು ಮಾಡೋದು, ನನ್ನ ಕರ್ಮ. ಇದೇನಿದು, ಎಲ್ಲ ಆಗಿ ಮೇಕಪ್ ಆಗಿರುತ್ತೆ ಅಂತ ನಾನು ಅನ್ಕೊಂಡ್ರೆ ಇಲ್ಲಿ ಹೆವಿಯಾಗಿ ಬ್ರೇಕಪ್ಪೇ ಆಗಿದೆ. ಒಳ್ಳೆಯದೇ ಆಯಿತು, ಇದೇ ಪರ್ಫೆಕ್ಟ್ ಚಾನ್ಸ್. ರಿಷಿ ಮೊದಲೇ ವಲ್ನರಬಲ್ ಆಗಿರ್ತಾನೆ. ಟೆರೆಸ್ ಮೇಲೆ ಇಡೀ ರಾತ್ರಿ ರಿಷಿ ಪಕ್ಕ ಕೂತು ಕಮಲಿ ಬಗ್ಗೆ ಒಂದಷ್ಟು ಚಾಡಿ ಊದಿದ್ರೆ ನನ್ನ ಕೆಲಸ ಈಸಿ ಆಗೋಗುತ್ತೆ. ಅನಿಕಾ, ಒಳ್ಳೆ ಚಾನ್ಸ್ ಸಿಕ್ಕಿದ್ದೆ. ಇದನ್ನು ನೀನು ಮಿಸ್ ಮಾಡಿಕೊಂಡ್ರೆ ನಿನ್ನಂಥ ಫೂಲ್ ಇನ್ನೊಬ್ಳು ಇಲ್ಲ. ಹಾಂ, ಮತ್ತೆ ಬಂದ್ಲಪ್ಪ ಕಬಾಬ್ ಮೇ ಹಡ್ಡಿ. ಇವಳು ಮನುಷ್ಯನ ಸ್ವಲ್ಪನೂ ಬೇಸಿಕ್ ಮಾನ ಮರ್ಯಾದೆ ಇಲ್ವಾ ಇವಳಿಗೆ? ಅವನಷ್ಟು ಮುಖಕ್ಕೆ ಮಂಗಳಾರತಿ ಮಾಡಿದ ಮೇಲೂ ಇವಳು ಭಾಳ ಅಲ್ಲಾಡ್ಸ್ಕೊಂಡು ಅವನ ಹಿಂದೆನೇ ಹೋಗ್ತಿದ್ದಾಳೆ. ಶೇಮ್ಲೆಸ್ ಲೈಫ್ ಅವಳದು. ಛೇ, ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರಲಿಲ್ವಲ್ಲ. ಏನು ಮಾಡಲಿ, ಯಾವುದಕ್ಕೂ ಅಲ್ಲಿಗೆ ಹೋಗ್ಬಿಡ್ಲಾ? ಬೇಡ ಬೇಡ, ಆ ರಿಷಿ ಒಂಥರ ಅನ್ಪ್ರಿಡಿಕ್ಟಬಲ್. ಯಾಕೆ ಸುಮ್ಮನೆ ರಿಸ್ಕು? ಬೆಳಿಗ್ಗೆವರೆಗೂ ವೇಟ್ ಮಾಡ್ತೀನಿ. ಏನು ಮಾಡೋದು, ನನ್ನ ಬ್ಯಾಡ್ ಲಕ್. ಮಲ್ಗಕ್ಕೆ ಬೂಂತಾಯಿ ಮಂಚ, ಕೊನೆಗೆ ಇಷ್ಟೇ ಗತಿ. ಯಾಕೆ ಸರ್, ಇಲ್ಲಿ ಬಂದರೂ ನಿದ್ದೆ ಬರ್ನಿಲ್ವಾ? ಕಮಲಿ ಅವರ, ನೆಮ್ಮದಿಯಾಗಿ ನನಗೆ ಇಲ್ಲೂ ಮಲ್ಗಕ್ಕೆ ಬಿಡಲ್ವಾ ನೀವು ಯಾಕೆ ಇಲ್ಲಿಗೆ ಬಂದಿದ್ದು? ಅಯ್ಯೋ ಸರ್, ನೀವೆಲ್ಲಿ ಬರ್ತಿರೋ ಅಲ್ಲಿಗೆ ನಾನು ಬರಬೇಕಲ್ವಾ? ನೀವು ಹೆಂಗಿರ್ತೀರೋ ನಾನು ಹಾಗೆ ಇರಬೇಕು. ಯಾರು ಹೇಳಿದ ಹಂಗಂತ? ನೀವೇ ಸರ್. ಆಗಲೇ ನನ್ನ ಮನೆವರೆಗೆ ಚಳಿಲಿ ಕೂತಿದ್ದಾಗ ನನ್ನ ಮನೆ ಒಳಗೆ ಕರ್ಕೊಂಬಂದ್ಬಿಟ್ರಿ. ಮನ್ಸು ತಡೀತಾ ನಿಮಗೆ? ಹಂಗೆಯ ಸರ್, ಇಲ್ಲಿ ನೀವು ಈ ಚಳಿಲಿ ಮನೆ ಕಂಡಿದ್ರೆ ನನಗೆ ಒಳ್ಳಗೆ ನೆಮ್ಮದಿಯಾಗಿ ನಿದ್ದೆ ಬರ್ತದ? ಮನ್ಸು ತಡೀನಿಲ್ಲ, ಅದಕ್ಕೆ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಇಷ್ಟೆಲ್ಲ ಸರ್ಕಸ್ ಮಾಡಿ ಸುತ್ತಿ ಬಳಸಿ ನನ್ನ ಹತ್ರ ಮಸ್ಕ ಹೊಡಿಯೋದ್ರ ಬದಲು ಅಮ್ಮನ ಹತ್ರ ಹೋಗಿ ಒಂದ್ಸಲಿ ಸಾರಿ ಕೇಳಿದ್ರೆ ಇದೆಲ್ಲ ಕ್ಲೋಸ್ ಆಗುತ್ತಲ್ವಾ? ಕ್ಷಮಿಸಿ ಸರ್, ಇದೊಂದು ದಿವಸದಾಗ ಮಾತ್ರ ನನ್ನ ಮನ್ಸು ಬದಲಾಗಕ್ಕಿಲ್ಲ ಸರ್. ಸ್ಟೆಪ್ ಮಾಡಿದವ್ರಿಗೆ ಕ್ಷಮೆ ಕೇಳಬೇಕೇ ಹೊರ್ತು
ತೆಪ್ಪನ್ನ ಪ್ರಶ್ನೆ ಮಾಡಿದವ್ರಲ್ಲ. ಕಮಲಿ ಅವರೇ, ಎಷ್ಟೇ ಮಾತಾಡಿದ್ರು ಮಾತು ಸುತ್ತಿ ಸುತ್ತಿ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಅಂದರೆ ಮಾತಾಡಿ ಪ್ರಯೋಜನನೇ ಇಲ್ಲ. ನಂಗೆ ನಿದ್ದೆ ಬರ್ತಿದೆ, ದಯವಿಟ್ಟು. ನನ್ನ ಮುಂದೆ ಇಷ್ಟೆಲ್ಲ ದೊಂಬರಾಟ ಆಡಿ ಕ್ಷಮೆ ಕೇಳೋದ್ರ ಬದಲು ಅಮ್ಮನ ಹತ್ರ ಹೋಗಿ ಸಾರಿ ಕೇಳ್ಬೋದಲ್ವಾ? ಯಾಕೆ ಇಷ್ಟೊಂದು ಹಠ ಮಾಡ್ತೀರಾ? ಇದು ಬೇರೆ ಅದು ಬೇರೆ ಸರ್. ಅದು ಹೇಗೆ ಬೇರೆ ಬೇರೆ? ಇದು ಹೆಂಡತಿ ಗಂಡಂಗೆ ಕೇಳ್ತಿರೋಕೆ ಸಮಯ ಸರ್. ಒಬ್ಬ ಮಗ ಆಗಿ ತನ್ನ ತಾಯಿಗೆ ತನ್ನ ಹೆಂಡತಿಯಿಂದ ಅವಮಾನ ಆಯ್ತಲ್ಲ ಅಂತ ನೊಂದ್ಕೊಂಡ್ರಲ್ಲ, ಆ ಮಗನ ಮನಸ್ಸಿಗೆ ನೋವು ಮಾಡಿರೋದಕ್ಕೆ ನಾನು ಕೇಳ್ತಿರೋಕೆ ಸಮಯ ಸರ್. ನನ್ನ ಗಂಡನ ಮನಸ್ಸನ್ನ ನೋಯಿಸ್ಬಿಟ್ನಲ್ಲ ಅಂತ ಈಗ ಸಮಯ ಕೇಳ್ತಿದ್ದೀನಿ. ಹಂಗಂತ ಹಳ್ಳಿಯವ್ರ ಜೀವನನ ನಾಶ ಮಾಡಕೊಂಡಿರೋ ನಿಮ್ಮ ಅವ್ವ ನಿರ್ಧಾರ ಸರಿ ಅಂತ ನಾನು ಹೇಳ್ತಿಲ್ಲ ಸರ್. ಒಂದ್ಕಿತ ಅರ್ಥ ಮಾಡ್ಕೊಂಡು ನೋಡಿ ಸರ್. ಅವ್ರನ್ನ ನಿಮ್ಮವ್ವ ನನ್ನ ಪಕ್ಕಕ್ಕಿಟ್ಟು ಒಂದ್ಕಿತ ಯೋಚನೆ ಮಾಡಿ. ಅವ್ರು ಮಾಡಕೊಂಡಿರೋ ಅನ್ಯಾಯದ ಪರಿಣಾಮ ಏನಾಯ್ತೈತೆ ಅಂತ ಒಂದ್ಕಿತ ಯೋಚನೆ ಮಾಡಿ ಸರ್. ಅನ್ಯಾಯ ಮಾಡೋದು ತೆಪ್ಪಾದ್ರೆ ಆಗ್ತಿರೋ ಅನ್ಯಾಯನ ನೋಡ್ಕೊಂಡು ಸುಮ್ಕೆ ಇರೋದು ತೆಪ್ಪಲ್ವರಿಸಿ ಸರ್. ಕಮಲಿ ಅವರೇ, ಎಷ್ಟೇ ಆದರೂ ಅವರು ನನ್ನ ತಾಯಿ, ನಿಮ್ಮ ಅತ್ತೆ ಅನ್ನೋದನ್ನ ತಲೆಯಲ್ಲಿಟ್ಕೊಳ್ಳಿ. ನನಗೆ ಗೊತ್ತು ರಿಸಿ ಸರ್. ಒಬ್ಬ ಸೊಸೆಯಾಗಿ ತನ್ನ ಅತ್ತೆ ಕೊಡಬೇಕಾಗಿರೋ ಗೌರವ, ಮರ್ವಾದೆ ಎಲ್ಲನೂ ನನ್ನ ಕಡೆಯಿಂದ ಕೊಡ್ತೀನಿ. ಆದರೆ ನ್ಯಾಯ ಅನ್ಯಾಯ ದಿಸ್ಯ ಬಂದಾಗ ನನ್ನ ನಿಲುವು ಇದೇ ಆಗಿರ್ತೈತೆ. ಅದು ಯಾರೇ ತೆಪ್ಪು ಮಾಡಿದ್ರು, ಒಂದ್ಕಿತ ನಾನೇ ತೆಪ್ಪು ಮಾಡಿದ್ರು, ನನ್ನ ನಿರ್ಧಾರ ಇದೇನೆಯ ಸರ್. ದಯವಿಟ್ಟು ಸರ್, ಒಂದ್ಕಿತ ಎರಡು ವಿಚಾರನೂ ಬೇರೆ ಬೇರೆ ಮಾಡಿ ನೋಡಿ. ನಿಮಗೆ ಎಲ್ಲನೂ ಅರ್ಥ ಆಯ್ತೈತೆ. ಎಷ್ಟೇ ಮಾತಾಡಿದ್ರು ಇದು ಬಗೆಹರಿಯೋ ವಿಚಾರ ಅಲ್ಲ. ಮಾತಾಡಿ ಸುಮ್ಮನೆ ವೇಸ್ಟ್ ಅಷ್ಟೇ. ಎಲ್ಲ ನಿಮಗೆ ತಮಾಷೆ ಅಲ್ವಾ? ಒಂದ್ ಕಡೆ ಹೆಂಡತಿ ಕಾಟ, ಇನ್ನೊಂದ್ ಕಡೆ ಸೊಳ್ಳೆ ಕಾಟ. ನೆಮ್ಮದಿನೇ ಇಲ್ಲ ಜೀವನದಲ್ಲಿ.
ಏಟೇ ಕೋಪ ಮಾಡ್ಕೊಂಡ್ರು ಮನಗ್ದಾಗ ಮಾತ್ರ ಒಳ್ಳೆ ಮಗು ಥರ ಕಾಣ್ತೀರಾ ಸರ್. ನೆನ್ನೆ ಅವರಿಬ್ರು ಟೆರೆಸ್ ಮೇಲೆ ಬಂದ್ರಲ್ಲ, ಪತ್ತೇನೇ ಇಲ್ಲ. ಏನಾಗಿರ್ಬೋದು ಅವರಿಬ್ರು ಮಧ್ಯೆ? ಗ್ಯಾರಂಟಿ ಋಷಿ ಅವಳಿಗೆ ಮಂಗಳಾರತಿ ಮಾಡಿರ್ತಾನೆ. ಐ ಆಮ್ ಶ್ಯೂರ್. ಕಮಲಿ, ಏಯ್ ಕಮಲಿ, ಅಲ್ಲ ಕಮಲಿ, ನಾನು ಅದ್ಯಾಕ ವ್ಯಾಂಕಿರ್ಚ್ಕೊತಿದ್ಯಾ? ರಿಷಿ ಸರ್ ಮನ್ಗಿರೋದು ಕಾಣಿಸ್ತಿಲ್ವಾ? ನಡಿ ನಾವು ಕೆಳಗೆ ಹೋಗುಮ. ಕಮಲಿ, ವಾಟ್ ಆರ್ ಯು ಸೇಯಿಂಗ್? ಋಷಿನ ಇಲ್ಲೇ ಒಬ್ನೇ ಬಿಟ್ಟು ನಾವು ಮಾತ್ರ ಹೋಗದ? ನೋ ನೋ. ಅಯ್ಯೋ ಅದ್ಯಾಕ ಅವ್ ಹಂಗಂತ್ಯಾ? ಅವ್ರದೇ ಮನೆ ಅವ್ರದೇ ತಾರಿಸಿ ನೆಮ್ಮದಿಯಾಗಿ ನಿದ್ದೆ ಮಾಡೋರೆ. ಎಬ್ಸದ್ ಬೇಡ. ರಾತ್ರಿ ಬೇರೆ ಅವ್ರು ಸರಿಯಾಗಿ ನಿದ್ದೆ ಮಾಡಿಲ್ಲ. ವಾಟ್? ಅಯ್ಯೋ ಅದೆಲ್ಲ ಆಮ್ಯಾಗ ಕೇಳ್ತೀನಿ. ನಡಿ ಮಕ್ಕ ತೊಳ್ಕೊ, ನಾನು ಕಾಪಿ ಮಾಡ್ಕೊಡ್ತೀನಿ. ಅಲ್ಲ ಕಮಲಿ, ಬಟ್ ಋಷಿ. ಅಯ್ಯೋ ಅವ್ರ ಪಾಡಿಗೆ ಅವ್ರು ಎದ್ದು ಬರ್ತಾರೆ. ನೀನ್ ಬಾ, ನಾವು ಹೋಗುಮ.